ಗಿರ್ಜಿ ರೆಡಿನಾ? ಹೂನೇ ಬಾನು, ನಡಿ ಹೋಗೋಣ. ಇವತ್ತಾಗಿದ್ದಾಗಲಿ ಕೃಷ್ಣನ ಕರ್ಕೊಂಡು ಬರಲೇಬೇಕು. ಏನಾಗುತ್ತೆ ನಡಿ ನೋಡೋಣ. ಊರೊಳಗಡೆಯಿಂದ ಹೋಗೋದು ಬೇಡ. ಯಾರು ನೋಡಿದ್ರೆ ಹೇಳ್ಬಿಡ್ಬೋದು ನಾವೇ ಕರ್ಕೊಂಡು ಹೋದ್ವಿ ಅಂತ. ಹಿಂದೆ ದಾರಿ, ಹೊಲದ ದಾರಿ ಇದೆಯಲ್ಲ, ಅಲ್ಲಿಂದ ಹೋಗೋಣ. ಹ್ಞೂ ಹಂಗೆ ಮಾಡೋಣ ನಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರ್ಜಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದು. ಬೇಗ ಹಾಕಬೇಕು ಅಂತ ಅಂದ್ಕೊಂಡೆ, ಆದರೂ ಲೇಟ್ ಆಗೇ ಹೋಯಿತು, ಸಾರಿ. ಬನ್ನಿ, ಇವತ್ತು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈಗ ಕೃಷ್ಣನ ಕರ್ಕೊಬರೋಕ್ಕೆ ಅಂತ ನಾನು ಬಾನು ಹೋಗ್ತಾ ಇದ್ದೀವಿ. ನೋಡೋಣ ಕೃಷ್ಣನ ಕರ್ಕೊಂಬರೋಕ್ಕಾಗುತ್ತಾ ಇಲ್ವಾ, ಅವನ ಮನೆಯಿಂದ ಆಚೆ ಬರ್ತಾನ ಅಂತ ನೋಡೋಣ ಅಲ್ವಾ. ಬನ್ನಿ ವಿಡಿಯೋನ ಶುರು ಮಾಡೇ ಬಿಡೋಣ. ಇದೆ ಅಲ್ವಾ ಜಯವನ ಊರು? ಇದೇನಿದು ಊರೇ ಖಾಲಿ ಖಾಲಿ ಹೊಡಿತೈತೆ. ಇಷ್ಟೊತ್ತಾಗಿದ್ದು ಏನು ಮಾಡ್ತಿತ್ತು ಜನಗಳು? ಏನಪ್ಪ, ಯಾರನ್ನು ಕೇಳೋದು ಏನೋ. ಹೊಸ ಊರು, ಯಾರಿಗೂ ಅನುಮಾನ ಮಾತ್ರ ಬರಬಾರ್ದು. ಯಾರನ್ನು ಕೇಳೋಣ? ಹಾಂ, ಜಯ, ಯಾರೋ ನನ್ನ ಫ್ರೆಂಡ್ಸ್ ಅವರೇ ಗಿರ್ಜಿ ಮತ್ತು ಬಾನು ಅಂತ ಅಂದಿದ್ಲು. ಅವ್ರ ಮನೆ ಅದೆಲ್ಲೈತೋ ಗೊತ್ತಿಲ್ಲ. ಒಂದು ಕೆಲಸ ಮಾಡ್ತೀನಿ, ಜಯವನ ಮನೆ ಎಲ್ಲೈತೆ ಅಂತ ಕೇಳಿದ್ರೆ ಅನುಮಾನ ಬರ್ಬೋದು. ಗಿರ್ಜಿ ಮನೆ ಬಾನು ಮನೆ ಎಲ್ಲೈತೆ ಅಂತ ಕೇಳ್ಬಿಡೋಣ. ಅವಾಗ ಸೀದಾ ಅವ್ರ ಮನೆ ತಕ್ಕ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ವಿಷಯ ತಿಳ್ತಾನ, ಜಯವ ನಂತವಳೆ ಅವಳೆ ಅಂತ. ಆಮೇಕಿಂದ ಆ ಮಗಿನ ಕರ್ಕೊಂಡು ಹೋದ್ರಾಯ್ತು. ಹಿಂಗೆ ಮಾಡ್ತೀನಿ. ಗಿರ್ಜಿ, ಅಲ್ಲಿ ನೋಡು, ಯಾವುದೋ ಅಜ್ಜಿ ಇತ್ತ ಕಡೆಗೆ ಬರ್ತೈತಲ್ಲ. ನಮ್ಮೂರಲ್ಲಿ ಈ ಅಜ್ಜಿ ನೋಡೇ ಇಲ್ಲ ನಾನು ನೋಡಿಲ್ಲ ಕಣೆ. ಯಾವುದು ಹೊಸ ಅಜ್ಜಿ ಇದು? ಅಜ್ಜಿ ನಿಂತ್ಕೊಳ್ಳಿ. ಯಾರು ನೀವು? ಈ ಊರಲ್ಲಿ ನಿಮ್ಮನ್ನು ನೋಡೇ ಇಲ್ವಲ್ಲ ನಾನು. ಯಾರ ಮನೆಗೆ ಬಂದಿದ್ದೀರಾ ನೀವು? ಯಾವ ಊರು ನಿಮ್ಮದು? ಅದು ನಂದು ಈ ಊರಲ್ಲ ಕಣ್ರವ. ಅದು ಏನಂದರೆ, ಈ ಊರಲ್ಲಿ ನಂಗೆ ಗೊತ್ತಿರೋಬ್ರು ಅವರೇ, ಅವ್ರ ಮನೆಗೆ ಹೊರಟಿದ್ದೀನಿ. ಈ ಊರಲ್ಲಿ ಗೊತ್ತಿರೋರಾ? ಯಾರು ಹೇಳಿ ಅಜ್ಜಿ? ನಾವು ದಾರಿ ತೋರಿಸ್ತೀವಿ. ಗೊತ್ತಿಲ್ದಿರೋ ಊರಿಗೆ ಬಂದು ಸುಮ್ಮನೆ ಆಯಾಸ ಮಾಡ್ಕೋಬೇಡಿ. ಯಾರ ಮನೆ ಹೇಳಿ, ನಾವೇ ಕರ್ಕೊಂಡು ಹೋಗ್ತೀವಿ. ಹೌದಾ? ಅದೇ ಗಿರ್ಜಿ ಅಂತಿಲ್ವಾ? ಗಿರ್ಜಿ ಮನೆ ಎಲ್ಲಿ ಬರ್ತದೆ? ಏನು ಗಿರ್ಜಿ ಮನೆನಾ? ಅದೇ ಗಿರ್ಜಿ, ಆಮೇಲೆ ಬಾನು ಮನೆ ಎಲ್ಲಿ ಬರ್ತದೆ? ಗಿರ್ಜಿ ಇವ್ರು ಯಾರು ಅಂತ ಗೊತ್ತೇನೆ ನಿಂಗೆ? ನಮ್ಮಿಬ್ಬರ ಹೆಸರು ಹೇಳ್ತಾ ಇದ್ದಾರೆ. ಇಲ್ಲ ಕಣೆ ಬಾನು, ನನಗೆ ಇವ್ರು ಯಾರಂತಾನೆ ಗೊತ್ತಿಲ್ಲ. ಅವ್ರು ಯಾರಂತಾನೆ ಗೊತ್ತಿಲ್ಲ ಅಂದ್ರೂ ನಮ್ಮಿಬ್ಬರ ಹೆಸರು ಹೇಳ್ತಿದಾರಲ್ಲ. ಯಾಕ್ರವ ಹಿಂಗ್ ನೋಡ್ತಿದ್ದೀರಾ? ಗಿರ್ಜಿ ಮತ್ತೆ ಬಾನು ಮನೆ ಎಲ್ಲಿ ಬರ್ತದೆ ಹೇಳ್ರಿ. ಅಜ್ಜಿ, ನಾವು ಹೇಳ್ತೀವಿ. ಗಿರ್ಜಿ ನಿಮ್ಗೆ ಹೆಂಗೆ ಗೊತ್ತು? ಅವ್ರಿಗೆ ಏನಾಗ್ಬೇಕು ನೀವು? ಗಿರ್ಜಿ ಒಂಥರ ಅವಳು ನನ್ನ ಮಗಳಿದ್ದಂಗೆ ಅನ್ಕೊಬಿಡು. ದೂರ ಸಂಬಂಧ, ಅದಕ್ಕೆ ನೋಡ್ಕೊಂಡೋಗೋಣ ಅಂತ ಬಂದೆ. ಸುಳ್ಳು ಹೇಳ್ತಿದ್ದೀರಾ ನೀವು. ಅಜ್ಜಿ ನಿಜ ಹೇಳಿ, ನೀವು ಯಾರು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಗಿರ್ಜಿ ಬಾನು ಯಾಕೆ ಬೇಕು? ಯಾಕ್ರವ ಹಿಂಗ್ ಕೇಳ್ತಿದ್ದೀರಾ? ಗೊತ್ತಿದ್ರೆ ಹೇಳಿ, ಇಲ್ಲಾಂದ್ರೆ ಬಿಡಿ. ಅದ್ಯಾಕೆ ಹಂಗಾಡ್ತೀರಾ? ಇಲ್ಲ, ನಾವು ಬಿಡೋದಿಲ್ಲ. ಗಿರ್ಜಿ ಬಾನು ಹೆಸರು ಹೇಳಿದ್ದೀರಾ ಅಂದಮೇಲೆ ಯಾರು ನೀವು, ಯಾಕೆ ಬಂದಿದ್ದೀರಾ, ಅವರಿಬ್ರಿಗೂ ಏನು ಸಂಬಂಧ ಅನ್ನೋದನ್ನ ಸರಿಯಾಗಿ ಹೇಳಲೇಬೇಕು ನಿಜನ. ಇಲ್ಲಾಂದ್ರೆ ನಾವು ಪಂಚಾಯತಿ ಗಟ್ಟಿ ಸೇರಿಸ್ಬೇಕಾಗತ್ತೆ. ಅಯ್ಯಯ್ಯೋ, ಅಂತ ಕೆಲಸ ಮಾಡ್ಗಿಡಿರ. ಮತ್ತೆ ಹೇಳಿ, ಯಾರು ನೀವು? ನಿಮ್ಮನ್ನ ಈ ಊರಲ್ಲಿ ನೋಡೇ ಇಲ್ಲ. ನೀವು ನನಗೆ ಯಾವುದೇ ಸಂಬಂಧನೂ ಅಲ್ಲ. ಏನು ನಿಂಗ ಅಂದ್ರೆ ಗಿರ್ಜಿ ನೀನೇನೇನವಾ? ಇವಳೆ ಗಿರ್ಜಿ, ನಾನೇ ಬಾನು. ಅಯ್ಯೋ ಭಗವಂತ, ನನಗೆ ದಾರಿ ತೋರಿಸೇ ಬಿಟ್ಟ. ನಾನು ನಿಮ್ಮನ್ನೇ ಹುಡುಕೊಂಡು ಹೊರಟಿದ್ದೆ ಕಣವ. ನೀವೇ ಸರಿಯಾಗಿ ಸಿಕ್ಕಿದ್ರಲ್ಲ ನನಗೆ. ಏನು ಹೇಳ್ತಿದ್ದೀರಾ ನೀವು? ನಮ್ಮನ್ನೇ ಹುಡುಕೊಂಡು ಹೊರಟಿದ್ರ? ಯಾರು ನೀವು? ಯಾರು ನೋಡ್ತಿಲ್ಲ ತಾನೆ? ಅದು ನನ್ನ ಜಯ ಕಳಿಸಿದ್ಲು, ಜಯವ. ಏನು ಹೇಳ್ತಿದ್ದೀರಾ ಅಜ್ಜಿ? ಜಯಕ್ಕ ಕಳ್ಸಿದ್ರ ನಿಮ್ಮನ್ನ? ಮೆತ್ತಗೆ ಮಾತಾಡು, ಯಾರು ಕೇಳಿಸ್ಕೊಂಡಾರ ಮೇಲೆ. ಅದೇ ಅಜ್ಜಿ, ಜಯಕ್ಕ ಕಳ್ಸಿದ್ರ? ಹುನವ, ಜಯನೇ ಕಳಿಸಿದ್ ನನ್ನ. ಈ ಊರಾಗೆ ನೀವಿಬ್ರಂತೆ ಆತ್ಮೀಯರೊಳಗೆ ನಿಮ್ ಬಗ್ಗೆ ಬಹಳ ಉಳಿತಿದ್ಲು. ಅಜ್ಜಿ, ಹಂಗಾದ್ರೆ ಜಯಕ್ಕ ಯಾವ ಊರಲ್ಲಿರೋದು? ನಿಮ್ಮ ಊರು ಯಾವುದು? ಇಲ್ಲೇ ಕಣವ, ಪಕ್ಕದೂರು, ಸೀತಾಪುರ ಅಂತ. ಅಲ್ಲೇ ಇರೋದು ನಾವು. ಜಯವ ಎಲ್ಲ ಹೇಳಿದ್ಲು ಅವಳ ಜೀವನದಲ್ಲಿ ಏನೇನಾಯ್ತು ಅಂತ. ಈಗ ನಮ್ಮ ಮನೇಲಿ ಅವಳೆ ಹುಡುಗರನ್ನ ಅಲ್ಲೇ ಸ್ಕೂಲಿಗೆ ಹಾಕೋಳೆ. ಪಾಪ ಕೃಷ್ಣ ಅಂತ ಪ್ರತಿದಿನ ಗೋಳಾಡ್ತಿದ್ಲು. ಸ್ಕೂಲಿಗೆ ಬೇರೆ ಕಳಿಸ್ತಿಲ್ವಂತವ್ರು. ನೆನ್ನೆ ಸ್ಕೂಲ್ ತಕ್ಕ ಬಂದಿದ್ಲು. ಸ್ಕೂಲ್ಗೆ ಬರ್ತಾ ಇಲ್ಲ ಅಂದ್ರಂತೆ. ಅದಕ್ಕೇನೆ
ನಾನೇ ಕೃಷ್ಣ ಕರ್ಕೊಂಡು ಹೋಗೋಣ ಪತ್ತೆ ಹಚ್ಬಿಟ್ಟು ಅಂತ ಬಂದೆ. ನಿಮ್ಮ ಸಹಾಯ ತಗೊಳ್ಳೋಣ ಅಂತ ವಿಚಾರಿಸೋಣ ಅಂತ ನೋಡಿದೆ. ಅಷ್ಟೊಂದು ನೀವೇ ಸಿಕ್ಕಿದ್ರಿ. ಅಜ್ಜಿ, ನಾವು ಜಯಕನ್ ನೋಡಲೇಬೇಕು. ನಾವು ನೋಡಲೇಬೇಕು ಜಯಕನ್ನ, ಮಾತಾಡಬೇಕು. ಹ್ಞೂ ಕರ್ಕೊಂಡು ಹೋಗ್ತೀನಿ. ಮೊದಲು ಕೃಷ್ಣನ್ನ ಕರ್ಕೊಬೇಕಲ್ಲ, ಹೆಂಗನ ಮಾಡಿ ಅವ್ರ ಮನೆ ಕಡೆಗೆ ಹೋಗಿ. ಅದಕ್ಕೆ ಏನಾದರೂ ಪ್ಲಾನ್ ಮಾಡ್ಬೇಕು ನಾವು. ಅಜ್ಜಿ, ನಾವು ಅಲ್ಲಿಗೇನೆ ಹೊರಟಿದ್ದೀವಿ. ಊರೊಳಗಡೆಯಿಂದ ಹೋದರೆ ಯಾರಾದರೂ ನೋಡ್ತಾರೆ ಅಂದ್ಬಿಟ್ಟು ಇಲ್ಲಿ ಹೊಲದ್ರಿಂದ ಹೋಗೋಣ ಅಂತ ಬಂದ್ವಿ. ನೀವು ಸಿಕ್ಕಿದ್ರಿ ನೋಡಿ, ಒಳ್ಳೆ ಕೆಲಸ ಆಯಿತು. ನೀವು ನಮಗೆ ಸಿಕ್ಕಿದ್ದು. ನೀವು ಇವಾಗ ನಮ್ಮನೆ ಹತ್ರ ಹುಡುಕೊಂಡು ಹೋಗಿದ್ದಿದ್ರು ನಾವು ಸಿಗ್ತಿರ್ಲಿಲ್ಲ. ಎಷ್ಟೊತ್ತಾಗ್ತಿತ್ತೋ ಏನೋ ಬರೋದು ಗೊತ್ತಿರಲಿಲ್ಲ. ಒಳ್ಳೆ ಕೆಲಸ ಆಯಿತು ಬಿಡಿ. ಬನ್ನಿ, ಅವ್ರ ಮನೆ ಹತ್ರನೇ ನಾವು ಹೊರಟಿದ್ದೀವಿ. ನೋಡೋದು ಬನ್ನಿ, ಏನಾಗುತ್ತೆ. ಆಗಿದ್ದಾಗಲಿ ಕರ್ಕೊ ಬಂದೇ ಬಿಡೋಣ, ಎಷ್ಟೊತ್ತಾದರೂ ಆಗಲಿ. ಹೂನವ, ಆಯಿತು. ತಾಯಿ ಮಗನ ಒಂದು ಮಾಡಬೇಕು. ನೋಡೋಕ್ಕಾಗಲ್ಲ ಪಾಪ. ಆ ಮಗ ಅದು ಎಷ್ಟು ಅಳ್ತಾಯ್ತೋ ಏನೋ. ಹ್ಞೂ ಅಜ್ಜಿ, ಅವನು ಪಾಪ ಅಳ್ತಾ ಇರ್ತಾನೆ. ನಡೀರಿ ಅಜ್ಜಿ, ನಡೀರಿ ಕರ್ಕೊಂಬರೋಣ. ಅಜ್ಜಿ, ಇದೇ ಮನೆ ಅವ್ರದ್ದು. ಅಲ್ಲಿ ಕೂತಿದ್ದಾಳಲ್ಲ ಅವಳೇ ಜೇಕರ್ ಅತ್ತೆ. ಓಹೋ, ಅವಳೇನಾ? ನೋಡ್ರೆ ಗೊತ್ತಾಗ್ತದ ಬಿಡು. ಭಾರಿ ದುರಂಕಾರ ಐತೆ ಅವಳಿಗೆ. ಆ ಮಗಿ ಇಲ್ಲಿ ಕಾಣಿಸ್ತಿಲ್ವಲ್ಲ? ಅಯ್ಯೋ ಅಜ್ಜಿ, ಅವನನ್ನ ರೂಮ್ ಒಳಗಡೆ ಕೂಡಾಕ್ಬಿಟ್ಟಿದ್ದಾರೆ ಮನೆಯಲ್ಲಿ. ಮನೆಯಿಂದ ಆಚೆಗೆ ಬರಕ್ ಬಿಟ್ಟಿಲ್ಲ ಅವನನ್ನ ಪಾಪ. ಹೌದೇನವಾ ಪಾಪ. ಮತ್ತೆ ಹೆಂಗ್ ಕರ್ಕೊಂಬರೋದು ನಾವು ಅಂತ ನೋಡೋಣ. ಇಡಿ ಅಜ್ಜಿ, ಮನೆಯಿಂದ ಯಾರು ಆಚೆಗೆ ಹೋಗ್ತಾರಾ, ಇದು ಅವನ ಏನಾದ್ರು ಕರ್ಕೊಂಬರ್ತಾರ ಹೊರಗಡೆ ನೋಡ್ಬೇಕು. ಕಾಯ್ಕೊಂಡು ಕುತ್ಕೊಂಡಿದ್ದು ಕರ್ಕೊಂಡು ಹೋಗ್ಬೇಕು ನಾವು. ಇದು ಹೆಂಗವ ಆಗ್ತದೆ? ಇವರೆಲ್ಲ ನಿಜವಾಗ್ಲೂ ಹೋಗ್ತಾರ? ಅವ್ರಿಗೂ ಕರ್ಕೊಂಬರ್ತಾರ? ಇವತ್ತಾಗ ಮಾತಾ ಇದು ಗೊತ್ತಿಲ್ಲ ಅಜ್ಜಿ, ಅವ್ರಿಗೆ ಕರ್ಕೊಂಡು ಹೋಗ್ಲೇಬೇಕು. ಗಿರ್ಜಿ, ಅಲ್ಲೋಡೆ ಯಾರೋ ಆಚೆ ಬಂದ್ರು. ಅವಳೇ ಅನ್ಸುತ್ತೆ, ರಾವಣನ ಎರಡನೇ ಹೆಂಡತಿ. ಯಪ್ಪ, ಈಗ ನಿದ್ದೆಲ್ಲ ಹೋಯ್ತು. ಅತ್ತೆ, ಇಲ್ಲಿ ಕೂತಿದ್ದೀರಾ? ನಾನು ಇದೇನಪ್ಪ ಇದು ಮಿಡ್ಕಾಡ್ದಂಗೆ ಕೂತ್ಕೊಂಡೈತಲ್ಲ, ಏನಿದು ಅನ್ಕೊಬಿಟ್ಟೆ. ಮಿಡ್ಕಾಡ್ದಂಗೆ ಅದೇನ್ ಭಾಷೆ ಮಾತಾಡ್ತೀವ ನೀನು? ಅದೇ ಅಲ್ಗಾಡ್ದಂಗೆ ಕೂತಿದ್ದೀರಾ ಅಂತ. ಬೆಳಗ್ಗೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಕಾಪಿ ಗಿಪಿ ಕಾಯಿಸ್ಕೊಳ್ಳೋದಲ್ವಾ? ಓಹೋ, ಬಿಡು, ಸರಿ ಹೋಯ್ತು. ಕಾಪಿ ಮಾಡಿ ನಿನಗೂ ನಿನ್ ಗಂಡಂಗೂ ನನ್ನ ಮಗಳಿಗೂ 3 ಜನಕ್ಕೂ ಕೊಡ್ಬೇಕಿತ್ತೇನು ಪಾಪ. ಎಲ್ಲರೂ ಜಮ್ಮನೆ ಕುಡಿದ್ಬಿಟ್ಟು ಅವ್ರವ್ರ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ತಿದ್ರೇನ. ಹೂನೇ ಬಾನು, ಅವಳೇ ಇರಬೇಕು. ಎರಡನೇ ಮದ್ವೆ ಆಗೋದ್ ಇವನು ಜೈನ್ ಗಂಡ. ಹೂನಜ್ಜಿ, ನೆನ್ನೆ ತಾನೇ ಎರಡನೇ ಮದ್ವೆ ಆಗ್ಬಿಟ್ಟ. ಹಾಗೆ ಸಾಯ್ಲಿ ಬೇಕಾದ್ರೆ. ಆ ಮಗುನ ಹೇಗಾರ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಜಯಕನ್ ಹತ್ರ ಬಿಟ್ಬಿಟ್ರೆ ಸಾಕು ನನಗೆ. ಹೂನ್ಲೆ ಗಿರ್ಜಿ, 2 ವಿಕೆಟ್ ಆಚೆ ಬಂದ್ರು, ಇನ್ನೊಂದು ವಿಕೆಟ್ ಬರ್ಲಿಲ್ವಲ್ಲ? ಯಾರವದು? ಅದೇ ರಾಮಣ್ಣ. ನೋಡವ ಕೆಂಪಿ, ನೋಡು, ಮೊದಲನೇ ದಿನ ಅನ್ಬಿಟ್ಟು ಬೇಗ ನಾನೇ ಎದ್ದು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟಿದ್ದೀನಿ. ನೀ ಈಗ ಹೋಗಿ ಕಾಪಿ ಕಾಯಿಸಿ ಏನಾನ ಹೊಟ್ಟೆಗೆ ತಿಂಡಿ ಮಾಡು. ಆಯ್ತತ್ತೆ, ಆದ್ರೆ ನನಗೊಂದೇ ಒಂದು ಅನುಮಾನ. ಏನು? ಕಾಪಿ ಮಾಡಕ್ಕೆ ಮೊದಲು ನೀರು ಹಾಕ್ಬೇಕಾ ಇಲ್ಲ ಹಾಲು ಹಾಕ್ಬೇಕಾ? ಇದ್ಯಾಕವ ಹಿಂಗೆ ಕೇಳ್ತಿದ್ದಿ? ನೀನು ಕಾಪಿ ಮಾಡಕ್ ಬರಲ್ವಾ? ಅಯ್ಯೋ ಇಲ್ಲ ಅತ್ತೆ, ನಮ್ಮಮ್ಮ ಅಡುಗೆ ಮನೆಗೆ ಬಿಟ್ಕೊಂಡಿಲ್ಲ ನನ್ನ. ಒಂದ್ಸತಿ ಕಾಪಿ ಮಾಡು ಅಂತ ಬಿಟ್ಟಿದ್ರು. ಕಾಪಿ ಮಾಡು ಅಂತ ಬಿಟ್ರೆ ಕಾಯಿ ಪುಡಿ ಹಾಕ್ಬಿಟ್ಟಿದ್ದೆ. ನನಗೆ ಗೊತ್ತೇ ಆಗಲ್ಲ. ಈ ಕನ್ನಡಕ ಹಾಕೊಂಡಿರೋದಕ್ಕೂ ಅದಕ್ಕೂ ಕೆಂಪಗಿರೋದೆಲ್ಲ ಕಪ್ಪಗೆ ಕಾಣಿಸ್ತದೆ. ನಾ ಏನ್ ಮಾಡ್ಲಿ ಹೇಳಿ? ಕಣ್ಣೆಲ್ಲ ನೆಟಕಿಲ್ಲ ಅಂದ್ರೆ ಮೂಗು ನೆಟಕಿಲ್ವಾ ನಿನಗೆ? ಮೂಗು ನೆಟಕೈತೆ, ಅವಾಗ ಅದು ಕೈ ಕೊಡ್ತದೆ. ಎಲ್ಲ ನನ್ನ ಕ್ರಮ. ಹಾಳಾಗೋಗ್ಲಿ, ಹೋಗಿ ಇತ್ಲಗೋಗಿ ಹೊಸಾವೆ ಹೊಚ್ಕಟ್ಟಾಗಿ ಕಸ ಗುಡಿಸಿ ತಿಪ್ಪೆನೆಲ್ಲ ಬಾಚಾಕು. ಕಾಪಿನ ಈ ಚಂದಕ್ಕೆ ಮಾಡ್ತೀವಿ, ಇನ್ನು ಅಡುಗೆ ಇನ್ನು ಯಾವ ಚಂದಕ್ಕೆ ಮಾಡ್ತೀವಿ ನನಗಂತೂ ಗೊತ್ತಿಲ್ಲ. ಆಯ್ತತ್ತೆ, ಕಸ ಗುಡಿಸ್ಬಿಟ್ಟು ಬರ್ತೀನಿ. ಕೃಷ್ಣ ಏನ್ ಮಾಡ್ತಾವನೆ? ಕೃಷ್ಣ ಎದ್ದಿದ್ದ, ಅವನು ಇತ್ಲ ಕಡೆಗೆ ಕರ್ಕೊಂಡು ಹೋಗ್ತೀನಿ. ಇತ್ಲ ಕಡೆಗೆ ಯಾಕೆ ಕರ್ಕೊಂಡು ಹೋಗ್ತಿ? ಬೇಡ, ಸ್ಕೂಲಿಗೆ ಕಳ್ಸುವ. ಇವತ್ತು ಸ್ಕೂಲ್ ಬೇಡ ಅತ್ತೆ. ಯಾಕೆ? ಇವತ್ತು ಭಾನುವಾರ, ಅದಕ್ಕೆ. ಹೌದಲ್ಲ? ಆಯ್ತು ಆಯ್ತು, ಹೋಗು, ಕರ್ಕೊಂಡು ಹೋಗು, ಹೊಚ್ಕಟ್ಟ ಕ್ಲೀನ್ ಮಾಡು. ಆಯ್ತು. ಗಿಜ್ಜಿ, ಕೃಷ್ಣನ್ನ ಕರ್ಕೊಂಡು ಅವಳು ಕೊಟ್ಟಿಗೆ ಮನೆಗೆ ಹೋಗ್ತಾ ಇದ್ದಾಳೆ. ನಡಿ, ಅಲ್ಲೇ ನಾವು ಪ್ಲಾನ್ಗೆ ಮಾಡ್ಬೇಕು. ಹುನವ ಗಿರ್ಜಿ, ನಡಿ, ಅಲ್ಲೇ ಹೋಗಿ ಮೆತ್ತಗೆ ಕರ್ಕ ಬಂದ್ಬಿಡೋಣ. ಹ್ಞೂ ಅಜ್ಜಿ, ಆಯ್ತು, ನಡೀರಿ. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ಕೃಷ್ಣನ ಕರ್ಕೊಂಬರಕ್ಕೆ ಹೋಗೋಣ. ಕೊಟ್ಟಿಗೆ ಮನೆಗೆ ಕರ್ಕೊಂಬರ್ತಾ ಇದ್ದಾಳಂತೆ. ಕೃಷ್ಣನ ಕರ್ಕೊಂಡು ಹೋಗೋಕ್ಕಾಗುತ್ತಾ ಇಲ್ವಾ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ನೊಂದು ವಿಡಿಯೋನ ಸಂಜೆ 6 ಗಂಟೆಗೆ ಹಾಕ್ತೀನಿ, ತಪ್ಪದೇ ನೋಡಿ.
ಹಾಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ಲೈಕ್ ಮಾಡ್ತಿದ್ದೀರಾ. 100+ ಲೈಕ್ಸ್ ಆಗ್ತಾ ಇದೆ, ತುಂಬ ಖುಷಿ ಆಯಿತು. ಇನ್ನೂ ಹೆಚ್ಚೆಚ್ಚು ಲೈಕ್ ಮಾಡಿ. ಈ ನಮ್ಮ ಕತೆಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್ ಬಾಯ್.